ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶ್ವೇತಾ. ಎಲ್ಲರೂ ಹೇಗಿದ್ದೀರಾ? ಸೊ ಎಲ್ಲರೂ ಚೆನ್ನಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ಬ್ಲಾಗ್ ಬಂದು ಇವತ್ತು ಮಂಗಳವಾರ. ಬ್ಲಾಗ್ ಶುರು ಮಾಡ್ತಿದ್ದಂಗೆ ಫೋನ್ ಸ್ಟಾರ್ಟ್ ನಮ್ಮ ಮನೆಯವರು ನಿಮಿಷ. ಇನ್ನೂ ಪೂಜೆ ಆಗಿಲ್ಲ. ಈಗ ಸ್ನಾನ ಮುಗಿಸಿ ರೆಡಿಯಾಗಿ ಬಂದ್ಬಿಟ್ಟೆ. ಒಂದೇ ಸಲ ಪೂಜೆ ಮಾಡಿ ಸ್ವಲ್ಪ ಬ್ಯಾಂಕ್ ಹತ್ರ ಕೆಲಸ ಇದೆ. ಯಾಕೆ ಏನು ಎತ್ತ ಎಲ್ಲನೂ ಕೂಡ ಬಂದಮೇಲೆ ನಾನು ನಿಮಗೆ ಶೇರ್ ಮಾಡ್ತೀನಿ. ಇವತ್ತು ಸ್ವಲ್ಪ ಕೆಲಸ ಇದೆ ಹೊರಗಡೆ, ಎಲ್ಲ ಮುಗಿಸ್ಕೊಂಬಂದು ಆಮೇಲೆ ನಾನು ನಿಮಗೆ ಸಿಗ್ತೀನಿ. ಸೊ ಬ್ಲಾಗ್ಗಳು ಇಷ್ಟ ಆಗ್ತಾ ಇದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ. ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತು ಏನಾದರೂ ಹೇಳ್ಬೇಕು ಅಂತ ಅಂದರೆ ಖಂಡಿತವಾಗಿಯೂ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ಸೊ ಬನ್ನಿ ಇವಾಗ ದೇವ್ರ ಪೂಜೆ ಮಾಡಿ ಆಮೇಲೆ ಸಿಗ್ತೀನಿ ಸ್ನೇಹಿತರೆ. ಬ್ಯಾಂಕ್ ಅಂತ ಹೋದ್ನ 10:30 ಹೋಗಿದ್ದು, ಬರೋ ವರ್ಷಲ್ಲಿ 1:30 ಆಗಿದೆ. ಸಾಂಬಾರು ಸೊಪ್ಪಿನ ಸಾರು ಮಾಡಿಟ್ಟೋದೆ, ಮುದ್ದೆ ಮಾಡೋಣ ಅಂತ ಆಗಲೇ ಇಲ್ಲ. ಮನೆಯವ್ರು ಬರೋ ಅಷ್ಟರಲ್ಲಿ ರೈಸ್ ಮಾಡಿಟ್ಟಿದ್ರು. ಇನ್ನು ಬಂದಿದ್ದ ತಕ್ಷಣ ಈ ಒಂದು ಕೆಲಸನ ಸ್ಟಾರ್ಟ್ ಮಾಡಿದ್ರು. ತಿರುಗಿ ಸಾಕಾಗೋಯ್ತು. ಯಾತಕ್ಕೆ ಏನು ಅಂತ ಮುಂದಿನ ಬ್ಲಾಗಲ್ಲೇ ಹೇಳ್ತೀನಿ. ಸೊ ನಿಮಗಿಂತ ನನಗೊಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಇವಾಗ ಮನೆ ಮುಂದೆ ಎಲ್ಲ ತುಂಬ ಎಲ್ಲ ರೋಡೆಲ್ಲ ಕಿತ್ತು ರಂಪ ಆಗೋಗ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ನಾವಿವಾಗ ನಮ್ಮ ಮನೆ ಎಷ್ಟಿದೆ ಅಷ್ಟಕ್ಕೆ ರೆಡಿ ಮಾಡಿಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ರೋಡನ್ನ ರೆಡಿ ಮಾಡಿಸ್ಕೊತಾ ಇದ್ದೀವಿ. ಸುಜಿತ್ ನೋಡಿ ಲಾಕ್ ಮಾಡಿಬಿಟ್ಟಿದ್ದೀವಿ ಗೇಟ್ನ. ತೆಗೆದ್ರೆ ಮುಗ್ದೇ ಹೋಯ್ತು ಕತೆ. ಕಾಂಕ್ರೀಟ್ ಮೇಲೆಲ್ಲ ಬಿದ್ದು ಒದ್ದಾಡ್ಬಿಡ್ತಾನೆ, ಅದಕ್ಕೋಸ್ಕರ ಲಾಕ್ ಮಾಡಿದ್ದೀವಿ. ಸೊ ಇದು ಬಂದು ಮಂಗಳವಾರ ಮಾಡ್ಕೊಂಡಿರೋಂಥ ವೀಡಿಯೋ. ಇವಾಗ ನೆನ್ನೆ ಅಂದರೆ ಬುಧವಾರದ ವೀಡಿಯೋನ ಹಾಕ್ತಾಯಿದ್ದೀನಿ. ಸುಜಿತ್ತು ಬೆಳಗ್ಗೆನೇ ಸ್ಕೂಲ್ಗೆ ಹೊರಟಿದ್ದಾನೆ. ಫಸ್ಟ್ ಡೇ ಸ್ಕೂಲು, 2ನೇ ತಾರೀಕಿಂದನೇ ಸ್ಕೂಲ್ ಇತ್ತು ಸುಜಿತ್ಗೆ. ಆದರೆ ಬರ್ಡೇ ಫಂಕ್ಷನ್ ಎಲ್ಲ ಇದ್ದಿದ್ದರಿಂದ ಇನ್ನು ನೆಕ್ಸ್ಟ್ ಡೇ ಮಂಗಳವಾರ ಬಂತು. ಮಂಗಳವಾರ ಕಳಿಸ್ಬೇಡಿ ಅಂದರು ಅವ್ರ ಮ್ಯಾಮು. ಹಂಗಾಗಿ ಇವತ್ತು ಬುಧವಾರ ಕಳಿಸ್ತಾ ಇದ್ದೀವಿ. ಸುಜಿತ್ತು ತುಂಬ ಖುಷಿಯಾಗಿ ಹೋಗ್ತಾ ಇದ್ದಾನೆ, ತುಂಬ ಖುಷಿಯಿಂದ ಸ್ಕೂಲ್ಗೆ ಹೊರಟಿದ್ದಾನೆ. ಫಸ್ಟ್ ಡೇ ನಾಳೆ ಅಂತೂ ಗ್ಯಾರಂಟಿ ಶುರು ಮಾಡ್ತಾನೆ ನಾನು ಸ್ಕೂಲ್ಗೆ ಹೋಗಲ್ಲ ಅಂತ. ನಮ್ಮ ಮನೆಯವರು ಇವಾಗ 9 ಗಂಟೆ 9:15 ಅಷ್ಟರಲ್ಲಿ ಕರ್ಕೊಂಡು ಹೊರಡ್ತಾರೆ. ಇವಾಗ ಒಂದು ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಅಂತಲೇ ಹೇಳ್ಬೋದು ಈಗೆಲ್ಲ ಟೈಮ್ ಟೇಬಲು. ಸೊ 8:30 ಒಳಗೆ ತಿಂಡಿಯಾಗಿ ಸುಜಿತ್ತು ತಿನ್ನಿಸಿ ಮುಗಿಸಿರ್ಬೇಕು. ಇವೆಲ್ಲ ಟೈಮಿಂಗ್ಸಲ್ಲಿ ಆಗಬೇಕು. ರೋಹಿತ್ ಏನು ಸದ್ಯಕ್ಕೆ ತಲೆನೋವಿಲ್ಲ. ಸುಮಾರು ಜನ CT ಎಕ್ಸಾಮ್ದು ಏನಾಯಿತು ರಿಸಲ್ಟ್ ಅಂತ ಕೇಳ್ತಾ ಇದ್ದೀರಾ. ಖಂಡಿತ ಮುಂದಿನ ಒಂದು ದಿನಗಳಲ್ಲಿ ಶೇರ್ ಮಾಡ್ತೀನಿ. ಸೊ ನೀಟ್ ಕೂಡ ಅಟೆಂಡ್ ಮಾಡಿದ್ದಾನೆ, ಅದು ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಎಲ್ಲ ಬಂದ ಮೇಲೆ ಒಂದು ಸಲ ನಾನು ಏಂತಕ್ಕಾಗ್ತೀವಿ, ಏನು ರಿಸಲ್ಟ್ ಏನು ಬಂದಿತ್ತು ಎಲ್ಲನೂ ಕೂಡ ಅನೌನ್ಸ್ ಮಾಡ್ತೀನಿ. ಇವಾಗ ಇದು ನೆನ್ನೆ ಅಂದರೆ ಬುಧವಾರದ್ದೇ. ಸೊ ಬೆಳಗ್ಗೆನೇ ಈಗೇನಾಯಿತು ಅಂದರೆ ಕಿಚನ್ನೆಲ್ಲ ಕ್ಲೀನ್ ಮಾಡಿ ಸುಜಿತ್ಗೆ ತಿಂಡಿ ಹಾಕಿ ಸ್ಕೂಲಿಗೆ ಕಳಿಸಿದ್ನ. 8:00 ಬಂದುಬಿಟ್ರು ಇವರು, ಅಂದರೆ ಪಾಲಿಷ್ ಮಾಡೋ ಅಂಥವ್ರು. ಮನೆಯೆಲ್ಲ ಇನ್ನೂ ಏನೂ ಕ್ಲೀನ್ ಮಾಡಿರಲಿಲ್ಲ. ಸೊ ಅವಾಗ ಸ್ಟಾರ್ಟ್ ಮಾಡೇ ಬಿಟ್ಟರು. ಅಷ್ಟರಲ್ಲಿ ಇದೆಲ್ಲ ಕವರೆಲ್ಲ ಅಂದರೆ ಪೇಪರೆಲ್ಲ ಗೋಡೆಗೆಲ್ಲ ಪ್ಯಾಚ್ ಮಾಡಿಕೊಂಡು ಹೊಡೆಯೋದಕ್ಕೆ ಶುರು ಮಾಡಿದ್ರು. ಸೊ ಇವಾಗ ನೋಡ್ತಾ ಇದ್ದೀರಾ, ಮೊದಲಿದ್ದಿದ್ದು ಪಾಲಿಷ್ ಬಂದು ವೈಟು. ಇವಾಗ ರೆಡ್ ಪಾಲಿಷ್ ಮಾಡಿಸ್ತಾ ಇದ್ದೀನಿ. ಲಾಸ್ಟಲ್ಲಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ. ಸೊ ತುಂಬ ಚೆನ್ನಾಗಿ ಮಾಡ್ತಾರೆ. ಅಂದರೆ ನಮ್ಮ ಹೊಸ ಬಿಲ್ಡಿಂಗಿಗೆ ಪೇಂಟ್ ಮಾಡ್ತಾವ್ರಲ್ಲ, ಶ್ರೀನಿವಾಸ್ ಅಂತ ಅವ್ರ ಹೆಸರು ಬಂದು. ಅಣ್ಣ ಪೇಂಟಿಂಗ್ ಕೆಲಸ ತುಂಬ ಚೆನ್ನಾಗಿ ಮಾಡ್ತಾರೆ. ನಮ್ಮೆಲ್ಲ ಬಿಲ್ಡಿಂಗ್ಗಳಿಗೂ ಆ ಅಣ್ಣನೇ ಪೇಂಟ್ ಮಾಡಿಕೊಟ್ಟಿರೋ ಅಂಥದ್ದು. ಸೊ ಆ ಅಣ್ಣಂಗೆ ಹೇಳಿದ್ವಿ. ಮತ್ತು ಇವರು ಭಾನುವಾರನೇ ಬರಬೇಕಾಗಿತ್ತು. ಸೊ ಭಾನುವಾರ ಬರಲಿಲ್ಲ. ಇನ್ನು ಸೋಮವಾರ ಫಂಕ್ಷನ್ ಇತ್ತು, ಹೋಗಿದ್ವಿ, ಅವಾಗೂ ಬರಲಿಲ್ಲ. ಇನ್ನು ಮಂಗಳವಾರನೂ ಬರಲಿಲ್ಲ. ಸೊ ಈಗ ಫೈನಲಾಗಿ ಬುಧವಾರ ಬಂದರು. ಎಲ್ಲ ಕವರ್ ಮಾಡಿಕೊಂಡು ಹೊಡೆಯೋದಕ್ಕೆ ಶುರು ಮಾಡಿದ್ರು. ಪಾಲಿಶು ಮಿಷಿನ್ ಪಾಲಿಶ್. ಇದು ಕೈಗೆ ಪ್ರಭಾವಳಿ ಡೋರು ಇದಕ್ಕೆಲ್ಲ ಕೈ ಪಾಲಿಷ್ಗಿಂತ ಮಿಷಿನ್ ಪಾಲಿಶು ತುಂಬ ಚೆನ್ನಾಗಿ ಬರುತ್ತೆ. ಆ್ಯಕ್ಚುಲಾಗಿ ನಾವು ಇದನ್ನು ಪ್ಲೇಟೆಲ್ಲ ಬಿಚ್ಚಿ ಹೊರಗಡೆ ಇಟ್ಟು ಮಾಡಿಸ್ಬೇಕು. ಇದೇನಾದರೂ ಬಿಚ್ಚಿದ್ರೆ ಮತ್ತೆ ನಾವು ಅದೇ ರೀತಿಯಾಗಿ ಫಿಟ್ಟಿಂಗ್ ಮಾಡೋದಕ್ಕೆ ಬರಲ್ಲ. ಸುಮಾರು ಮನೆಗಳಲ್ಲಿ ಹಾಗಾಗಿದೆ, ನೋಡಿದ್ದೀವಿ. ಸೊ ಅದಕ್ಕೆ ಎದ್ರುಕೊಂಡು ಏನು ಬೇಡ ಹೀಗೆ ಮಾಡಿ ಅಂತ ಹೇಳ್ಬಿಟ್ವಿ. ಸೊ ಅವರೂ ನೆಲ ಏನು ತುಂಬ ಗಲೀಜಾಗಲ್ಲ, ವಾಶ್ ಮಾಡಿಕೊಂಡ್ರೆ ಹೋಗುತ್ತೆ ಅಂತ ಹೇಳಿದ್ರು. ಸೊ ಆಯಿತು ಅಂತ ಹೇಳ್ಬಿಟ್ಟು ಸುಮ್ಮನಾದ್ವಿ. ಸ್ಟಾರ್ಟ್ ಮಾಡಿದ್ರು ನೋಡಿ, ಆ ಸ್ಮೆಲ್ ಏನಿದೆ
ತುಂಬ ಹಾರಿಬಲ್ ಸ್ಮೆಲ್ ಅಂತಲೇ ಹೇಳ್ಬೋದು. ನನಗೆ ತಲೆನೋವೇ ಬಂದ್ಬಿಡ್ತು, ಮಾಸ್ಕ್ ಹಾಕೊಂಡು ಕೂತಿದ್ದೀವಿ. ಸೊ ಸೌಂಡು ಕೂಡ ಒಂಥರ ಇರಿಟೇಷನ್ ಸೌಂಡು, ಮತ್ತು ಸ್ಮೆಲ್ ಕೂಡ ತುಂಬ ಇರಿಟೇಷನ್ ಸ್ಮೆಲ್ಲು. ಅಂದರೆ ಈಗ ಆಗ್ತಾ ಇರೋದು ಪಾಲಿಶು. ಸಂಡೇ ಅಲ್ಲ, ಹೋದ ಶುಕ್ರವಾರನೇ ಇದೆಲ್ಲ ಉಜ್ಜಿ ಕ್ಲೀನ್ ಮಾಡಿ ಬಿಟ್ಟಿದ್ರು. ಸೊ ಇವತ್ತು ಮಾಡ್ತಾ ಇರೋಂಥ ತುಂಬ ನೀಟಾಗಿ ಬಂದಿದೆ. ಆದರೆ ಮನೆ ಎಷ್ಟರ ಮಟ್ಟಕ್ಕೆ ಗಲೀಜಾಗಿತ್ತು ಅಂತಂದರೆ, ಸೊ ನನಗೆ ಹುಷಾರೇ ಇಲ್ದಂಗೆ ಮಲ್ಕೊಂಡಿದ್ದೀನಿ. ಬೆನ್ನು ಮತ್ತು ಕಾಲೆಲ್ಲ ಸಿಕ್ಕಾಬಿಟ್ಟೆ ಪೇನ್ ಸ್ಟಾರ್ಟ್ ಆಗಿದೆ. ಯಾಕೆಂದರೆ ಈ ಪಾಲಿಶು ನೆಲದ ಮೇಲೆ ತೋರಿಸ್ತೀನಿ ನಿಮಗೆ, ನೆಲದ ಮೇಲೆ ಕೂತಿರೋದು, ಇದು ಗುಡಿಸೋದಕ್ಕೂ ಬರಲ್ಲ, ಒರೆಸೋದಕ್ಕೂ ಬರಲ್ಲ, ಫುಲ್ ರಫು. ಈ ಹೊರಗಡೆ ನಾವು ಚಪ್ಪಡಿ ಏನು ಹಾಕಿರ್ತೀರೋ ಅದ್ರ ಮೇಲೆ ಕಾಲಿಟ್ಟರೆ ಫೀಲ್ ಏನು ಬರುತ್ತೆ ಅದೇ ರೀತಿಯಾಗಿ ಫೀಲ್ ಬರ್ತಾ ಇದೆ. ಸೊ ಎಲ್ಲ ಕವರ್ ಮಾಡಿದ್ದೀವಿ. ನಮ್ಗೆ ಗೊತ್ತಾಗಲಿಲ್ಲ, ಅಟ್ಲೀಸ್ಟ್ ಇವ್ರು ಹೇಳಿದರೆ ನಾವು ಒಂದು ಟಾರ್ಪಲ್ಲು ಏನಾದರೂ ತರಿಸಿ ಹಾಕ್ತಿದ್ವಿ. ಅಷ್ಟೊಂದೇನು ಇದಾಗಲ್ಲ ಅಂದರು, ಅದಕ್ಕೋಸ್ಕರ ಸುಮ್ಮನಾದ್ವಿ. ಈಗ ನೋಡ್ತಿದ್ದೀರಾ ಸೋಫಾ ಮೇಲೆ, ಫ್ರಿಜ್ಗೆ, ಇದಕ್ಕೆಲ್ಲ ಕವರ್ ಮಾಡಿದ್ದೀವಿ. ಸೊ ಒಂದ್ಸಲ ಎಕ್ಸ್ಪೀರಿಯೆನ್ಸ್ ಆಗೋವರೆಗೂ ಗೊತ್ತಾಗೋದು. ನೋಡಿ, ಮುಂಚೆನೇ ಗೊತ್ತಾಗಿದ್ದರೆ ಪೂಜಾ ರೂಮ್ದು ಫೋಟೋಗಳೆಲ್ಲ ಬಿಚ್ಚಿ ಒಂದು ಮಡಿ ಬಟ್ಟೆಗೆ ಹಾಕಿ ಇಡ್ತಿದ್ವಿ. ಸೊ ಇಷ್ಟೊಂದು ಏನು ಎಫೆಕ್ಟ್ ಆಗಲ್ಲ ಅಂತ ಇದು ಮಾಡಿದ್ವಿ. ನಿಜವಾಗ್ಲೂ ಜೀವನದಲ್ಲಿ ಪಾಲಿಶ್ ಹಾಕ್ಸ್ಬಾರ್ದು ಅಂತ ಅನ್ನಿಸ್ಬಿಡ್ತು. ಯಾಕೆ ಅಂದರೆ ಅಷ್ಟು ಗಲೀಜಾಗಿತ್ತು ಮನೆ. ತುಂಬ ಇಡೀ ಮನೆಯೇ ಕ್ಲೀನ್ ಮಾಡಿದ್ವಿ 2 ಡೇಸಿಂದ. ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕೂ ಆಗಿಲ್ಲ. ನೀವೇನಾದರೂ ನಾನು ಕೆಲಸ ಮಾಡ್ತಿದ್ದಿದ್ದು ನೋಡಿಬಿಟ್ಟಿದ್ರೆ, ಈಕೆಗೆ ಏನಾಗಿದೆ ಇಷ್ಟೊಂದು ಕೆಲಸ ಮಾಡ್ತಾರೆ ಅಂತ ಬೈದ್ಬಿಡ್ತಿದ್ರೇನೋ. ಆ್ಯಕ್ಚುಲಾಗಿ ಅಷ್ಟು ಯಾರನ್ನಾರು ಕರ್ಕೊಳ್ಳೋಣ ಅಂದರೆ ಇವಾಗ ಹೇಳಿದ್ರೆ ಇನ್ನು 3 ದಿವ್ಸಕ್ಕೆ ಬರ್ತಾರೆ ಕೆಲಸಕ್ಕೆ. ಸೊ ಅಲ್ಲಿವರೆಗೂ ಮನೇನ ಹೀಗೆ ಗಲೀಜಾಗಿ ಬಿಟ್ಕೊಂಡು ಇರೋಕ್ಕಾಗಲ್ಲ. ಈಗ ಇಲ್ಲಿ ಫ್ಲೋರಿಂಗ್ ಮೇಲೆ ಏನು ನೋಡ್ತಾ ಇದ್ದೀರಾ, ರೆಡ್ಡಿಗೆ ಎಲ್ಲ ಕೂತಿದೆ ನೋಡಿ. ಆ್ಯಕ್ಚುಲಾಗಿ ನಾನು ಓಡಾಡ್ತಾ ಇದ್ದರೆ ನನ್ನ ಕಾಲೇ ಅದಕ್ಕೆ ಅಂಟ್ತಾ ಇದೆ, ಅಂದರೆ ಕಚ್ಕೋತಿದೆ. ಹೋಗಿ ಕಾಲು ಎತ್ತಕ್ಕೂ ಬರಲ್ಲ, ಅಷ್ಟು ಕಚ್ಕೊಳುತ್ತೆ ಹೋಗಿ. ಅಷ್ಟೊಂದು ಡೀಪಾಗಿ ಕೂತ್ಬಿಟ್ಟಿತ್ತು. ಕಿಚನಲ್ಲಂತೂ ಕಿಚನ್ ಸ್ಲ್ಯಾಬ್ ಮೇಲೆ ಮತ್ತು ಏನು ಅಡುಗೆ ಕೂಡ ಇವತ್ತು ನಾವು ಮಾಡೋಕ್ಕಾಗಿಲ್ಲ. ನಂಗೆ ಗೊತ್ತಿಲ್ಲ ಇಷ್ಟು ಬೇಗ ಬರ್ತಾರೆ ಅಂತ. ಒಂದು 10 ಗಂಟೆ ಅಷ್ಟು ಬರ್ತಾರೆ ಅಂದ್ಕೊಂಡೆ. ಅಷ್ಟರಲ್ಲಿ ಅಡುಗೆ ಮಾಡಿ ಇಟ್ಬಿಡೋಣ ಅಂದ್ಕೊಂಡೆ. ನೋಡಿದ್ರೆ ಏನೂ ಓಪನ್ ಮಾಡೋಕ್ಕಾಗ್ತಾಯಿಲ್ಲ. ಅಲ್ಲಿ ಕಿಚನಲ್ಲಿ ಎಲ್ಲ ಅಷ್ಟು ಕೂತ್ಬಿಟ್ಟಿದೆ ಎಲ್ಲ. ಊಟದ ಕೂಡ ನಾವು ಹೋಟೆಲಲ್ಲಿ ತರಿಸ್ಕೊಂಡು ಊಟ ಮಾಡಿದ್ದಂಥದ್ದು. ತುಂಬ ಹೆವಿ ಅಂದರೆ ಹೆವಿ ಕೆಲಸ. ನನಗೆ ಕಿಟಕಿ ಅಂದರೆ ಪೇಂಟಿಂಗ್ ಶುರುವಾದಾಗಿಂದನೂ ಇಷ್ಟೇ ಕೆಲಸ. ನೆನ್ನೆ ಮತ್ತು ಗುರುವಾರ ಅಂತೂ ತುಂಬ ಹೆವಿ ಕೆಲಸ ಸ್ನೇಹಿತರೆ. ನಿಜವಾಗ್ಲೂ ನನಗಂತೂ ರೋಹಿತ್ ಮತ್ತು ನಾನು ಇಬ್ಬರೂ ಸೇರ್ಕೊಂಡು ಕ್ಲೀನ್ ಮಾಡಿರೋದು. ಸೊ ರೋಹಿತ್ ಇಲ್ದಿದ್ರೆ ನಿಜ ನನಗೆ ಜ್ವರನೇ ಬಂದು ಮಲಗಿಬಿಡ್ತಿದ್ದೆ ಅನಿಸುತ್ತೆ. ಆದರೂ ಕೂಡ ಒಂದು ಪೇಯ್ನ್ ಕಿಲ್ಲರ್ ಟ್ಯಾಬ್ಲೆಟು ಇದೆಲ್ಲ ತೊಗೊಂಡಿದ್ದೀನಿ. ಸೊ ಈ ಫಿನಿಶಿಂಗ್ ನೋಡಿ ಎಷ್ಟು ಚೆಂದ ಬಂದಿದೆ ಅಂತಂದರೆ, ಈ ಏನಂತಾರೆ, ಈ ಕಲರ್ಗೆ ಒಂದು ರಕ್ತ ಚಂದನ ಅಂತಾರೆ ನೋಡಿ, ಆ ಕಲರ್ ಬಂದಿದೆ. ತುಂಬ ಚೆನ್ನಾಗಿದೆ ನೋಡಿ. ಇನ್ನೂ ಈ ಮಂಟಪಕ್ಕೆ ಕೂಡ ಹಾಕಬೇಕು. ಇದನ್ನು ಹೊರಗಡೆ ಇಟ್ಕೊಂಡು ಹಾಕ್ಕೋತೀವಿ ಅಂದರು. ಬಟ್ ಇದು ಇವಾಗ ಹೊಡೆದಿರೋದು ಪಾಲಿಶು. ಇದ್ರ ಮೇಲೆ ಇನ್ನೊಂದು ಕೋಟ ಏನೋ ಹೇಳ್ತಾರೆ, ಅದು ನನಗೆ ಮರ್ತೋಯ್ತು. ಇದ್ರ ಸುಮ್ಮನೆ ಜಸ್ಟು ಪಾಲಿಶ್ ಅಷ್ಟೇ ಹೊಡೆದಿರ್ತಾರೆ. ಅದ್ರ ಮೇಲೆ ಶೈನಿಂಗ್ ಬರಬೇಕು ಅಂತಂದ್ರೆ ಅದ್ರ ಮೇಲೆ ಇನ್ನೊಂದು ಕೋಟಿ ಅದೇನೋ ಹಾಕ್ತಾರೆ. ಅದನ್ನು ಹಾಕಿದಾಗ ಮಾತ್ರ ಫುಲ್ಲು ಶೈನಿಂಗ್ ಬರೋ ಅಂಥದ್ದು, ಅಂದರೆ ಪಾಲಿಶ್ ಎಲ್ಲ ಶೈನಿಂಗ್ ಬರೋದು ಆವಾಗಲೇ. ಸೊ ಈಗ ಹೊರಗಡೆ ತೋರಿಸ್ತೀನಿ ಬನ್ನಿ. ನೆನ್ನೆ ಫುಲ್ಲು ಕಾಂಕ್ರೀಟ್ ಹಾಕ್ಸಿದ್ರೆ ನೋಡಿದ್ರೆ ಅವತ್ತೇ ಮಳೆ ಬರ್ತಾ ಇದೆ. ಜೊತೆಗೆ ಈ ಇರಾಬರ ನಾಯಿಗಳೆಲ್ಲ ಅದ್ರ ಮೇಲೆ ಓಡಿ ಬಂದು ಜಸ್ಟ್ ಅವಾಗ ಹಾಕಿದ್ರು. ಅದ್ರ ಮೇಲೆ ಕಾಲಿಟ್ಟು ಎಲ್ಲ ಗುಂಡಿ ಆಗೋಯ್ತು. ತಿರ್ಗಾ ಇನ್ನು ನೆಕ್ಸ್ಟು ಡೇ ತಿರ್ಗಾ ಗಾರೆ ಅವ್ರನ್ನ ಕರೆಸಿ ಅದನ್ನೆಲ್ಲ ಪ್ಯಾಚ್ ಮಾಡಿರೋದು, ಅದಕ್ಕೆ ಅದಂಗೆ ಕಾಣಿಸ್ತಾ ಇರೋದು. ಸೊ ಮನೆ ಬಾಗಿಲು ನೀಟಾಗಿರಲಿ ಅಂತ ನಮ್ಮ ಮನೆಯವರು ಅದೆಲ್ಲ ನೀಟಾಗಿ ಹಾಕ್ಸಿದ್ದಾರೆ ನೋಡಿ. ಅವ್ರು ಯಾವಾಗಲೂ ಅಷ್ಟೇ ಎಲ್ಲನೂ ಕ್ಲೀನಾಗಿರಬೇಕು, ಶಿಸ್ತಾಗಿರಬೇಕು. ನೋಡ್ತಾ ಇದ್ದೀರಾ ಎಷ್ಟು ಗಲೀಜಾಗಿದೆ. ಮನೆಯಲ್ಲಿರೋ ಅಂಥ ವಸ್ತುಗಳೆಲ್ಲ ಅಸ್ತವ್ಯಸ್ತವಾಗಿ ಬಿದ್ದಿದೆ. ಸೊ ಯಥಾ ಪ್ರಕಾರ ಮನೆ ಪರಿಸ್ಥಿತಿನ ತರಬೇಕು ಅಂದರೆ ಇನ್ನೂ ಎಷ್ಟು ದಿನ ಬೇಕಾಗುತ್ತಪ್ಪ ಅಂತ ಅನ್ನಿಸ್ಬಿಡ್ತು. ಸೊ ಇವಾಗ ನೋಡಿ, ಈಗ ನೆಕ್ಸ್ಟ್ ಪಾಲಿಶ್ ಆಗಿ ಸ್ವಲ್ಪ ಗ್ಯಾಪ್ ಕೊಡ್ತಾರೆ. ಅದು ಡ್ರೈ ಆದ ನಂತರ ಈ ಥರ ಒಂದು ಅದ್ರ ಮೇಲೆ ಏನೋ ಶೈನಿಂಗ್ ಬರೋದಕ್ಕೆ ಏನೋ ಒಂದು ಅದೇನೋ ಹೇಳಿದ್ರು, ನೆನಪೇ ಆಗ್ತಾಯಿಲ್ಲ ಹೆಸರದು. ಅದನ್ನು ಸ್ಪ್ರೇ ಮಾಡಿದಾಗ ಶೈನಿಂಗ್ ಬರುತ್ತೆ. ಬೇಕಾದ್ರೆ ಡೋರ್ ತೋರಿಸ್ತೀನಿ ನಾನು ನೋಡಿ ನಿಮಗೆ. ಸೊ ಇದೆಲ್ಲ ಡೋರು ಎಲ್ಲ ಬಿಚ್ಚಿ ಹೊರಗಡೆ ಮಾಡ್ತಾರೆ ಆ್ಯಕ್ಚುಲಾಗಿ. ಇಲ್ಲ ಇವರು ಪಾಪ ನೀಟಾಗಿ ಕವರ್ ಮಾಡಿದ್ದಾರೆ. ಯಾವುದೇ ಒಂದು ಟೈಲ್ಸ್ಗಾಗಲಿ ಹೊರಗಡೆ ಬಣ್ಣಕ್ಕಾಗಲಿ ಎಲ್ಲೂ ಸಿಡ್ದಿಲ್ಲ, ನೀಟಾಗಿ ಕವರ್ ಮಾಡಿಕೊಂಡು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂತು ವರ್ಕ್ ಅಂತೂ.
ಸೊ ಇನ್ನು ನೆಕ್ಸ್ಟು ಇನ್ನೊಂದು 7-8 ವರ್ಷ ಏನು ಈ ಪಾಲಿಶ್ ಸುದ್ದಿಗೆ ಹೋಗಬಾರ್ದು ಅಂತ ಅನಿಸ್ಬಿಟ್ಟಿದೆ. ಸೊ ಅಷ್ಟು ಕೆಲಸ ಮಾಡಿಬಿಟ್ಟಿದ್ದೀನಿ ನಿನ್ನೆ ಮೊನ್ನೆ. ಆ್ಯಕ್ಚುಲಾಗಿ ಇದೆಲ್ಲ ಕ್ಲೀನ್ ಮಾಡೋವಷ್ಟರಲ್ಲಿ ರಾತ್ರಿ 11 ಗಂಟೆ 11:30. ಅದಾದ ನಂತರ ಇಡೀ ಕಾಂಪೌಂಡ್ ಎಲ್ಲ ಕ್ಲೀನ್ ಮಾಡಿದ್ದೀವಿ. ಯಾಕೆಂದರೆ ಪೇಂಟಿಂಗ್ ಆಲ್ಮೋಸ್ಟ್ ಮುಗಿದೋಯ್ತು. ನೆನ್ನೆಗೆ ಬುಧವಾರಕ್ಕೆ ಹೊಸ ಮನೆಯದು ಪೇಂಟಿಂಗ್ ಎಲ್ಲ ಮುಗಿದೋಗಿದೆ. ಇದು ಕೂಡ ಮುಗಿದೋಯ್ತು, ಪ್ರೆಸೆಂಟ್ ಇರೋಂಥ ಮನೆಯದು ಕೂಡ. ಇನ್ನು ಎಲ್ಲ ವಸ್ತುಗಳು ಅಲ್ಲಲ್ಲೇ ಬಿಸಾಕಿ ಹೋಗಿದ್ರು, ಎಲ್ಲ ತೆಗೆದು ಟೈಲ್ಸ್ಗಳೆಲ್ಲ ಉಜ್ಜಿ ಕ್ಲೀನ್ ಮಾಡಿ ಮುಗಿಸೋ ವರ್ಷ ಜೊತೆಗೆ ಹೊರಗಡೆ ಕಾಂಕ್ರೀಟ್ ಹಾಕಿದಾರಲ್ಲ ಅದಕ್ಕೂ ಕೂಡ ಕ್ಯೂರಿಂಗ್ ಮಾಡಬೇಕು. ಸೊ ಎಷ್ಟು ನೀರು ಖರ್ಚಾಗಿದೆ ಅಂತಂದರೆ ಮತ್ತು ಅದೂ ಕ್ಯೂರಿಂಗ್ ಮಾಡಿ ನನಗಂತೂ ತುಂಬ ಪೇನ್ ಆಗಿಬಿಡ್ತು, ಕಾಲು ಸೊಂಟ ಅಂತೂ. ಸೊ ಇಲ್ಲಿ ನಿಂತಿದ್ದಾರಲ್ಲ ಅಣ್ಣ, ಇವರೇ ಸೀನಣ್ಣ ಅಂತ. ಇವರು ಪೇಂಟಿಂಗ್ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ ಸ್ನೇಹಿತರೆ, ನೀಟಾಗಿ ಮಾಡಿಸ್ಕೊಡ್ತಾರೆ. ಸೊ ಲೆಕ್ಕನಹಳ್ಳಿಯವರು ಇವರು ಬಂದು ತುಂಬ ಚೆನ್ನಾಗಿ ಕೆಲಸಗಳು ಮಾಡಿಸ್ಕೊಡ್ತಾರೆ. ಅಂದರೆ ಪೇಂಟಿಂಗ್ ಕೆಲಸನ ಆ್ಯಕ್ಚುಲಿ ನಮ್ಮ ತಂದೆ ಮನೆಗೆ ಈ ಮೇಸ್ತ್ರಿ ಅಣ್ಣ ಏನಿದ್ದಾರೆ ರಾಜಣ್ಣ, ಅವ್ರ ಕಡೆ ವರ್ಕೆಲ್ಲ ಈ ಅಣ್ಣನೇ ಮಾಡೋದು. ಅದು ಬಿಟ್ಟು ಬೇರೆಯವ್ರ ವರ್ಕು ಕೂಡ ಮಾಡಿಕೊಡ್ತಾರೆ. ಸೊ ಸುಜಿತ್ತು ನಾಮಕರಣ ಟೈಮಲ್ಲಿ ಹೊರಗಡೆ ಬಿಲ್ಡಿಂಗು ನಾವೆಲ್ಲನೂ ಕೂಡ ಪೇಂಟ್ ಮಾಡಿಸಿದ್ವಿ, ಅದು ಕೂಡ ಈ ಅಣ್ಣನೇ ಮಾಡಿಕೊಟ್ಟಿರೋ ಅಂಥದ್ದು. ಸೊ ಇವಾಗ ರೋಹಿತ್ ರೂಮ್ಗೆ ಎಲ್ಲನೂ ಕಂಪ್ಲೀಟ್ ಆಯಿತು. ಸೊ ಒಳಗಡೆ ಏನು ನಾವು ಮಾಡಿಸಿಲ್ಲ. ಕಿಟಕಿಗಳಿಗೆ ಏನಕ್ಕೆ ಪೇಂಟಿಂಗ್ ಮಾಡಿಸಿದ್ವಿ ಅಂದರೆ ತುಂಬ ಬಿಸಿಲು ಹೊಡೆದು ಕಲರೆಲ್ಲ ಫುಲ್ ಶೇಡಾಗಿ ಎಲ್ಲ ಬಿಟ್ಬಿಟ್ಟಿತ್ತು. ಹಾಗಾಗಿ ಮತ್ತೆ ಮಾಡ್ಸೋಕ್ಕೋದ್ರೆ ಸರಿ ಹೋಗಲ್ಲ, ಏನೇ ಕೆಲಸ ಆದರೂ ಪರವಾಗಿಲ್ಲ, ಇವಾಗ ಕಂಪ್ಲೀಟ್ ಮಾಡಿಬಿಡೋಣ ಇದೆಲ್ಲ ಅಂತ. ಇವಾಗ ತುಂಬ ಚೆನ್ನಾಗಿ ಕೆಲಸ ಎಲ್ಲ ಆಗಿದೆ. ಸೊ ಏನು ಅಂದರೆ ಸ್ವಲ್ಪ ಹೆವಿ ವರ್ಕ್ ಆಯಿತು ನನಗೆ ಕ್ಲೀನ್ ಮಾಡೋದಕ್ಕೆ ಎಲ್ಲ. ನನಗಂತೂ ಅಪ್ಪ ಅಮ್ಮಂಗೆ ಫೋನ್ ಮಾಡೋಕ್ಕೂ ಟೈಮ್ ಇಲ್ಲ, ಅಷ್ಟೊಂದು ಬ್ಯುಸಿ ಆಗಿಬಿಟ್ಟೆ. ಇನ್ನು ಸುಜಿತ್ತು ಸ್ಕೂಲ್ಗೆ ಹೋಗಿದ್ದ, ಅವನು 3:30 ಕರ್ಕೊಂಬಂದು ಶುರು ಮಾಡ್ದ ನೋಡಿ ತೀಟೆ ತಿಮ್ಮ. ಇವತ್ತು ಸ್ಕೂಲಿಗೆ ಕಳಿಸಿದ್ದೆ ಬೆಟರ್ ಅನಿಸ್ಬಿಡ್ತು, ಇಲ್ಲ ಅಂದರೆ ನಮ್ಗೆ ಇನ್ನೂ ಕೆಲಸ ಜಾಸ್ತಿ ಆಗಿಬಿಡ್ತಿತ್ತು. ಒಳಗೆ ಬಂದವನೇ ತಡ, ಊಟ ಮಾಡ್ಕೊಂಡು ಹೊರಗೆ ಹೋದವನು 6:30 ಆದರೂ ಒಳಗೆ ಬಂದಿಲ್ಲ, ಸೊಳ್ಳೆಗಳೆಲ್ಲ ಕಚ್ಚಿಸ್ಕೊಂಡು. ಸೊ ನೋಡ್ತಾ ಇದ್ದೀರಾ ಡೋರು ಏನು ಚೆನ್ನಾಗಿ ಶೈನಿಂಗ್ ಬರ್ತಾ ಇದೆ ಅಂತ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮುಟ್ಟೋದಕ್ಕೆ ಒಂಥರ ಫೀಲಿಂಗ್ಸ್ ಅಷ್ಟು ಚೆನ್ನಾಗಿದೆ. ಡೋರ್ಗಳೆಲ್ಲ ಫಸ್ಟ್ ಮಾಡಿಕೊಂಡು ಇವಾಗ ಮತ್ತೆ ಈ ಪ್ರಭಾವಳಿಗೆ ಶೈನಿಂಗ್ ಬರೋ ಥರ ಹಾಕ್ತಾ ಇದ್ದಾರೆ. ತುಂಬ ಖುಷಿ ಆಯಿತು. ಕಲ್ಲರು ತುಂಬ ದಿನದಿಂದ ನಾನು ಇದನ್ನು ಹಾಕ್ಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ನನ್ನ ಫ್ರೆಂಡ್ ರಜನಿ ಮನೆಯಲ್ಲಿ ಇದೇ ಥರ ಕಲರ್ ಮಾಡಿದ್ದಾರೆ. ಅವ್ರ ಮನೇಲಿ ನೋಡಿದಾಗ ಇಲ್ಲ ನಮ್ಮ ಮನೇಲಿ ಈ ಸಲ ಈ ಥರ ಪಾಲಿಶ್ ಹಾಕ್ಸ್ಬೇಕು, ಚೆನ್ನಾಗಿ ಕಾಣಿಸುತ್ತೆ, ನಮ್ಮದು ಪ್ರಭಾವಳಿ ತುಂಬ ದೊಡ್ಡದಿರೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡೆ. ಸೊ ಆಯಿತು ಅಂತ ನಮ್ಮ ಮನೆಯವರು ಹಾಕ್ಸ್ಕೊಟ್ರು. ಚೆನ್ನಾಗಿ ಕಾಣಿಸ್ತಿದೆ. ತುಂಬ ಹೆವಿನೇ ವರ್ಕ್ ಆಯಿತು ನನಗೆ ಅಂತಲೇ ಹೇಳ್ಬೋದು. ಸೊ ಫಂಕ್ಷನ್ ಒಳಗಡೆ ಸ್ವಲ್ಪ ರೆಸ್ಟ್ ಮಾಡ್ಕೊತಾ ಹುಷಾರಾಗಬೇಕು, ಯಾಕಂದರೆ ಕಾಲೆಲ್ಲ ತುಂಬ ಪೇನ್ ಆಗ್ತಿದೆ. ಇನ್ನು ಫೋಟೋಗಳೆಲ್ಲ ಏನು ತೆಗಿಯೋಕ್ಕೂ ಆಗಲಿಲ್ಲ. ಇವತ್ತು ಪೂಜೆ ಕೂಡ ಮಾಡೋಕ್ಕಾಗಲಿಲ್ಲ ಬುಧವಾರ. ಸೊ ಗುರುವಾರನೂ ಕೂಡ ನನಗೆ ಹೀಗೆ ಆಯಿತು, ಪೂಜೆ ಮಾಡೋಕ್ಕಾಗಲಿಲ್ಲ, ರಾಯರ ಪೂಜೆ ಮತ್ತು ರಾಯರ ಮಠಕ್ಕೆ ಕೂಡ ಹೋಗೋಕ್ಕಾಗಲಿಲ್ಲ. ಎಲ್ಲ ಕ್ಲೀನ್ ಮಾಡಿ ಜಸ್ಟ್ ದೀಪ ಹಚ್ಚಿರೋದು ಅಷ್ಟೇ. ಏಕೆಂದರೆ ಅಷ್ಟು ಅಲ್ಲಿ ನೋಡ್ತಾ ಇದ್ದೀರ ಕಿಚನಲ್ಲಿ ಸ್ವಲ್ಪ ನೋಡಿ ಎಷ್ಟು ಧೂಳು ಕೂತಿದೆ ಅಂದರೆ ನನಗೆ ನಿಜ ಗೊತ್ತಿರಲಿಲ್ಲ ಇಷ್ಟೊಂದು ಧೂಳೆಲ್ಲ ಕೂರುತ್ತೆ ಅಂತ. ಸೊ ಅಪ್ಪನೂ ಕೂಡ ಬಂದಿದ್ರು, ಅದೆಲ್ಲ ನೋಡಿ ಅಪ್ಪ ಅಯ್ಯೋ ಹಾಗೆ ಇದ್ದಿದ್ರಾಗಿತ್ತು, ಏನು ತುಕ್ ಮಾಡ್ಸೋಕೆ ಹೋಗಿದ್ರಿ, ನಿನ್ನ ಕೈಲಿ ಕ್ಲೀನ್ ಮಾಡೋಕ್ಕಾಗುತ್ತಾ ಇದೆಲ್ಲ ಅಂತ ಹಂಗೆ ಅಂದ್ಕೊಂಡೇ ಹೋದ್ರು ಅವರು. ಇವಾಗ ನೋಡಿ ಟೈಮ್ 6 ಗಂಟೆ ಎಲ್ಲ ಮುಗೀತು. ಸೊ ಒಂದು ಸ್ವಲ್ಪ ಟಚಪ್ ಮಾಡಿಸ್ತಾ ಇದ್ದೀವಿ, ಅಂದರೆ ಗೋಡೆ ಏನು ಅಷ್ಟೊಂದು ಗಲೀಜಾಗಿರಲಿಲ್ಲ, ಸ್ವಲ್ಪ ಟಚಪ್ ಮಾಡಿಸ್ತಾ ಇದ್ದೀವಿ. ಮತ್ತು ಸುಜಿತ್ ಸ್ವಲ್ಪ ಅಲ್ಲಿ ಇಲ್ಲಿ ಗೀಚಾಡಿದ, ಅದು ಕೂಡ ಹಾಲಲ್ಲಿ ಟಚಪ್ ಮಾಡಿಸಿದ್ದೀವಿ. ಅದು ಬಿಟ್ಟರೆ ಇನ್ನೆಲ್ಲೂ ಸುಜಿತ್ತು ಗೀಚಾಡಿಲ್ಲ. ಸೊ ಇವಾಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಟಚಪ್ ಮಾಡಿಸಿದ ಮೇಲೆ. ಇದಾದ ನಂತರ ಇನ್ನು ಮಂಟಪಕ್ಕೆ ಬೆಳಗ್ಗೆನೇ ಡ್ರೈ ಆದಮೇಲೆ ಲೈಟಿಂಗ್ಸ್ ಎಲ್ಲ ಅರೇಂಜ್ ಮಾಡಿ ಯಥಾ ಪ್ರಕಾರ ಪೂಜಾ ರೂಮ್ ಕ್ಲೀನ್ ಮಾಡಿ ಪೂಜಾ ರೂಮ್ಗೆ ಜೋಡಿಸಿದೆ. ತುಂಬ ಚೆನ್ನಾಗಿ ಬಂದಿದೆ. ಮಂಟಪ ಅಂತೂ ಎಷ್ಟು ಶೈನಿಂಗ್ ಬಂದಿದೆ ಅಂತ. ಸೊ ವರ್ಕೆಲ್ಲ ತುಂಬಾ ಇಷ್ಟ ಆಯಿತು. ಸೊ ಈ ವರ್ಷದ ಒಂದು ಕೆಲಸ ಮುಗೀತು. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಬೆಳಗ್ಗೆ. ಆ್ಯಕ್ಚುಲಾಗಿ ಒಂದು ವರಾಂಡ ಈ ಮಟ್ಟಕ್ಕೆ ಇರಲೇ ಇಲ್ಲ. ಅಷ್ಟು ಕ್ಲೀನ್ ಮಾಡಬೇಕು ಅಂದರೆ ಒಂದು 10 ಬಕೆಟ್ ನೀರು ಖರ್ಚಾಗಿದೆ ಒಂದೊಂದು ವರಾಂಡ ಅಷ್ಟು ಕ್ಲೀನ್ ಮಾಡೋದಕ್ಕೆ. ಅದನ್ನು ಸೋಪಿನ ಪೌಡರ್ ಹಾಕಿ ಉಜ್ಜಿ ಮತ್ತೆ ಆ ಸೋಪಿನ ಪೌಡ್ರ್ ನೊರೆ ಎಲ್ಲ ತೆಗಿಬೇಕು ಅಂದರೆ ತುಂಬ ಕಷ್ಟ. 10 ಬಕೆಟ್ ನೀರಲ್ಲಿ ಒಂದೊಂದು ಪ್ಲೇಸ್ಗೆ 10 ಬಕೆಟ್ ನೀರನ್ನ ಖರ್ಚು ಮಾಡಿ ಒರೆಸಿರೋ ಅಂಥದ್ದು. ಸೊ ಸಾಕಾಗಿ ಹೋಗ್ಬಿಡ್ತು ಸ್ನೇಹಿತರೆ ನಿಜವಾಗ್ಲೂ.
ನೋಡಿ ಹೀಗೆ ಕಾಣಿಸ್ತಿದೆ. ಇನ್ನು ಬೆಳಗ್ಗೆ ಇದು ಈ ರೀತಿಯಾಗಿ ಡ್ರೈ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಇನ್ನು ಹೊಸ್ಲಿಗೂ ಕೂಡ ಪೇಂಟ್ ಮಾಡಿದ್ದಾರೆ. ಸೊ ಮನೆಯೆಲ್ಲ ನೀಟಾಯಿತು ಅಂತಲೇ ಹೇಳ್ಬೋದು. ಇನ್ನು ಶ್ರಾವಣ ಮಾಸ ಬಂದರೆ ವರಮಹಾಲಕ್ಷ್ಮಿ ಹಬ್ಬ ಎಲ್ಲನೂ ಕೂಡ ಬರುತ್ತೆ. ಅವು ಆಲ್ಮೋಸ್ಟ್ ಹಬ್ಬಕ್ಕೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೇಗೆ ಕ್ಲೀನ್ ಮಾಡ್ತೀನೋ ಹಾಗೆ ಕ್ಲೀನ್ ಮಾಡ್ದಂಗೆ ಆಗಿದೆ. ಸೊ ದೀಪ ಅಷ್ಟೇ ಹಚ್ಚಿ ಇವತ್ತಿನ ಪೂಜೆ ಮುಗಿಸಿದ್ದೀನಿ. ಸ್ನೇಹಿತರೆ, ಇವತ್ತು ಪುಟ್ಟ ಬ್ಲಾಗ್, ಇನ್ನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಏಕೆಂದರೆ ತುಂಬ ಸ್ಟ್ರೈನ್ ಆಗಿದೆ, ವಿಡಿಯೋಗಳನ್ನ ತಗೊಳ್ಳೋದಕ್ಕಾಗ್ತಾಯಿಲ್ಲ. ಚೆನ್ನಾಗಿ ಕಾಣಿಸ್ತಾ ಇದೆಯಾ ಹೇಗೆ ಅಂತ ಕಮೆಂಟ್ ಮಾಡಿ. ಸಣ್ಣದೊಂದು ಬ್ಲಾಗ್ ಹಾಕಿದ್ದೀನಿ. ಇನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.